ಸೌಜನ್ಯ ವಿಡಿಯೋ ಮಾಡಿ ರಾತ್ರೋರಾತ್ರಿ ಸ್ಟಾರ್ ಆದ ಸಮೀರ್ ಯಾರು? ಸಮೀರ್ ಒಬ್ಬ ಪಬ್ಲಿಕ್ ಹೀರೋ ಅಂತ ಹೇಳಿ ಬುದ್ಧಿಜೀವಿಗಳು ಹಾಡಿ ಕೊಂಡಾಡಿದ್ರು. AI ವಿಡಿಯೋ ಮಾಡೋದಕ್ಕೆ ಇವನಿಗೆ ಫಂಡ್ ಎಲ್ಲಿಂದ ಬರ್ತಿತ್ತು? ಯಾವಾಗ ಇವನು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ ಜೊತೆ ಕಾಣಿಸಿಕೊಂಡೋ ಅವತ್ತೇ ಇವನ ಷಡ್ಯಂತ್ರ ಬಯಲಾಗಿತ್ತು. ಈ ಸಮೀರ್ ಎಂಡಿಯ ಸುಳ್ಳುಗಳ ಅಂತ್ಯನೂ ಆದಷ್ಟು ಬೇಗ ಆಗುತ್ತೆ. ನಮಸ್ಕಾರ. ಸಮೀರ್ ಎಂಡಿ ದೂತ, ಈ ಹೆಸರನ್ನ ನೀವು ಕೇಳಿರ್ಲೇಬೇಕಲ್ವಾ? ಇವನೊಬ್ಬ ಪಬ್ಲಿಕ್ ಹೀರೋ ಅಂತೆ. ಈ ರೀತಿ ಹೇಳಿದ್ದು ಬುದ್ಧಿಜೀವಿ ವಲಯದ ಪ್ರಕಾಂಡ ಪಂಡಿತರು. ಅವರ ಹೆಸರು ಡಾಕ್ಟರ್ CS ದ್ವಾರಕಾನಾಥ್. ಇಂತಹ ಪ್ರಕಾಂಡ ಪಂಡಿತರೇ ಸಮೀರ್ ಒಬ್ಬ ಪಬ್ಲಿಕ್ ಹೀರೋ ಅಂತ ಹೇಳಬೇಕಾದ್ರೆ ಯಾರು ಈ ಸಮೀರ್ ಎಂಡಿ? ಇಷ್ಟು ದಿನ ಎಲ್ಲಿದ್ದ? ಇವನ ಕಸುಬೇನು ಅಂತ ನಾವು ಪ್ರಶ್ನೆ ಮಾಡ್ತಾ ಹೋದ್ರೆ ಅದಕ್ಕೆ ಉತ್ತರ ಇಲ್ಲ. ಇವನ ಬಗ್ಗೆ ಹೆಚ್ಚು ವಿವರಗಳೂ ಸಿಗೋದಿಲ್ಲ. ಮಾಧ್ಯಮದವರೇ ಇವನ ಮನೆ ಹತ್ರದವರ ಹತ್ರ ಹೋಗಿ ಪ್ರಶ್ನೆ ಮಾಡಿದಾಗ ಅವರು ಹೇಳಿದ್ದಿಷ್ಟೇ, ಯಾರು ಅಂತ ನಮಗೆ ಗೊತ್ತಿಲ್ಲ, ಅಮ್ಮ ಮಗ ಈ ಮನೆಯಲ್ಲಿದ್ದಾರೆ, ತಾಯಿಯನ್ನ ನಾವು ನೋಡಿದ್ದೇವೆ, ಆದರೆ ಮಗನನ್ನ ಇಲ್ಲಿವರೆಗೂ ನಾವು ನೋಡಲಿಲ್ಲ, ಅವರು ಇಲ್ಲಿಯವರಲ್ಲ ಅಂತೆ, ಬಳ್ಳಾರಿ ಮೂಲದವರಂತೆ ಅಂತ ಸಮೀರ್ನ ಮನೆ ಹತ್ರದವರು ಹೇಳ್ತಾರೆ. ಮನೆ ಹತ್ರದವರಿಗೂ ಇವನು ಯಾರು, ಇವನ ಕೆಲಸ ಏನು, ಇವನ ಹಿನ್ನೆಲೆ ಏನು, ಏನೇನೂ ಗೊತ್ತಿಲ್ಲ. ಸಮೀರ್ ಯಾವ ವೃತ್ತಿಯನ್ನ ಮಾಡ್ತಾ ಇದ್ದ ಅನ್ನೋದು ಗೊತ್ತಿಲ್ಲ. ಕೆಲಸ ಇತ್ತೋ ಇಲ್ವೋ ಅದೂ ಗೊತ್ತಿಲ್ಲ. ಆದರೆ ಇವನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ. ಒಂದೊಂದು ಯೂಟ್ಯೂಬ್ ಚಾನಲ್ ಅಲ್ಲ, ಎರಡೆರಡು ಚಾನಲ್ಗಳನ್ನು ಮಾಡ್ಕೊಂಡಿದ್ದ. ಒಂದು ಚಾನಲ್ನ ಹೆಸರು ದೂತ, ಇನ್ನೊಂದು ಚಾನಲ್ನ ಹೆಸರು ಸಮೀರ್ MD ಹಾರರ್ ಅಂತ ಹೇಳಿ. ಈ ಯೂಟ್ಯೂಬ್ ಚಾನಲನ್ನು ಇವನು ಪ್ರಾರಂಭ ಮಾಡಿದ್ದು 2024 ಆಗಸ್ಟ್ನಲ್ಲಿ. ದೂತ ಅನ್ನುವಂತಹ ಚಾನಲ್ನಲ್ಲಿ ಮುತ್ಯ ಬಿಸ್ನೆಸ್, ಕೊಪ್ಪಳದಲ್ಲಿ ದಲಿತರ ಮನೆಗೆ ಬೆಂಕಿ, ವೀರಪ್ಪನ್ ಸ್ಟೋರಿ ಇಂತಹ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದ. ಅದೇ ಸಮೀರ್ MD ಹಾರರ್ ಅನ್ನುವಂತಹ ಚಾನಲ್ನಲ್ಲಿ ಕೆಲವೊಂದಿಷ್ಟು ಹಾರರ್ ಸ್ಟೋರಿಗಳನ್ನು, ಜೊತೆಗೆ ಮಹಾಭಾರತದ ಕೆಲವೊಂದಿಷ್ಟು ಕಥೆಗಳನ್ನು ಇವನು ಹೇಳಿದ್ದ. ಆ ವಿಡಿಯೋ ಮಾಡಿ ಇವನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದ. ಆದರೆ ಈ ಸಮೀರ್ ಯಾವತ್ತೂ ಕೂಡ ರಾಜಕೀಯ ವಿಚಾರಗಳ ಬಗ್ಗೆ ವಿಡಿಯೋ ಮಾಡಿದವನಲ್ಲ, ಕ್ರೈಮ್ ವಿಚಾರಗಳ ಬಗ್ಗೆ ವಿಡಿಯೋ ಮಾಡಿದವನಲ್ಲ. ಆದರೆ ದಿಢೀರಂತ ಒಂದಿನ AI ಅನ್ನ ಯೂಸ್ ಮಾಡಿಕೊಂಡು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆ 30 ನಿಮಿಷಗಳ ಒಂದು ಡಾಕ್ಯುಮೆಂಟರಿಯನ್ನ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾನೆ. ಆ ವಿಡಿಯೋಗೆ ರಾತ್ರೋರಾತ್ರಿ ಕೋಟ್ಯಾಂತರ ವ್ಯೂಸ್ ಬರುತ್ತೆ. ಜನರು ಇವನನ್ನ ಮೆಚ್ಚಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗಿಂದ ಶುರುವಾಗಿದ್ದೇ ಈ ಧರ್ಮಸ್ಥಳ ಗದ್ದಲ. ಇವನು ಈ ವಿಡಿಯೋ ಮಾಡೋದಕ್ಕೂ ಮೊದಲೇ ಸೌಜನ್ಯ ಪರವಾಗಿ ಹೋರಾಟಗಳು ನಡೀತಾ ಇತ್ತು. ಆದರೆ ಧರ್ಮಸ್ಥಳದ ವಿರುದ್ಧ ಹೋರಾಟ, ಕೋಲಾಹಲ, ದೊಡ್ಡ ಪ್ರತಿಭಟನೆ ಅಂತ ನಡೆದಿದ್ದು ಇವನು ಈ ವಿಡಿಯೋ ಮಾಡಿದ ನಂತರನೇ. ಪ್ರಾರಂಭದಲ್ಲೇನೋ ಈ ಸಮೀರ್ ಬಗ್ಗೆ ಜನರು ಒಳ್ಳೆ ಅಭಿಪ್ರಾಯವನ್ನೇ ಇಟ್ಕೊಂಡಿದ್ರು. ಬಹಳ ಹೊಗಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಎಂಥ ಒಳ್ಳೆ ವಿಡಿಯೋ ಮಾಡಿದ್ದಾನಪ್ಪ ಅಂತ ಹೇಳಿ ಇವನನ್ನು ಅಟ್ಟಕ್ಕೇರಿಸಿದ್ರು. ಆದರೆ ಯಾವಾಗ ಈ ಸಮೀರ್ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಜೊತೆಗೆ ಈಗ ಬಹಳ ಸದ್ದು ಮಾಡ್ತಾ ಇರುವಂತಹ ಸುಜಾತಾ ಭಟ್ ಅವರ ಜೊತೆ ಕಾಣಿಸಿಕೊಳ್ತಾನೋ ಆಗಿನಿಂದ ಇವನ ಉದ್ದೇಶಗಳ ಬಗ್ಗೆ ಎಲ್ರಿಗೂ ಕೂಡ ಅನುಮಾನ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಇವನ ಮೇಲಿರುವ ಅನುಮಾನಗಳೆಲ್ಲ ಈಗ ನಿಜ ಆಗೋ ಥರ ಇದೆ. ವಿಡಿಯೋ ಅಂದ್ರೆ ಏನು? ಬಹಳ ಸುಲಭವಾಗಿ ಮಾಡಬಹುದಾ? ಖಂಡಿತ ಸಾಧ್ಯ ಇಲ್ಲ. ಇವನೊಬ್ಬನೇ ಅಂತೂ ಈ ವಿಡಿಯೋ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ವಿಡಿಯೋ ಮಾಡಬೇಕಾದ್ರೆ ಇದನಿಗೆ ಸ್ಕ್ರಿಪ್ಟ್ ಬರೆದು ಕೊಟ್ಟಿರೋರು ಯಾರು? ಅಥವಾ ಇವನೇ ಏನಾದರೂ ಸ್ಕ್ರಿಪ್ಟ್ ಎಲ್ಲ ಮಾಡಿದ್ನಾ? ವಿಡಿಯೋವನ್ನು ಎಡಿಟ್ ಮಾಡಿದವರು ಯಾರು? ಎಲ್ಲ ಪ್ರಶ್ನೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿದರೆ ಇವನ ಹಿಂದೆ ಒಂದು ದೊಡ್ಡ ಗುಂಪೇ ಇದೆ ಅಂತ ಅನಿಸುತ್ತೆ. ಜೊತೆಗೆ ಇವನೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಟೊಂಕ ಕಟ್ಟಿ ನಿಂತಿರುವಂತಹ ಬುದ್ಧಿಜೀವಿ ವಲಯದ ಒಂದು ಭಾಗ ಅನ್ನೋದು ಕೂಡ ಇದರಿಂದ ಅರ್ಥ ಆಗುತ್ತೆ. ಇವನ ಮೇಲೆ ಅನುಮಾನ ಬರೋದಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯೂಟ್ಯೂಬರ್ಗಳು ವಿಡಿಯೋವನ್ನ ಮಾಡಬೇಕಿದ್ರೆ ಬಿಟ್ಟಿಯಾಗೇನು ವಿಡಿಯೋ ಮಾಡೋದಿಲ್ಲ. ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಕ್ಕೆ ಇಂತಿಷ್ಟು ಹಣ ಅಂತ ಬರುತ್ತೆ, ಮಾನಿಟೈಸೇಷನ್ ಆಗುತ್ತೆ. ಆದ್ರೆ ಇವನು ಏನ್ ಮಾಡಿದಾನೆ ಅಂದ್ರೆ ಬೇರೆಲ್ಲ ವಿಡಿಯೋಗಳಿಗೆ ಮಾನಿಟೈಸೇಷನ್ ಅನ್ನ ಆನ್ ಮಾಡಿದ್ದಾನೆ. ಅವನಿಗೆ ಹಣ ಬರ್ತಿತ್ತು. ಆದರೆ ಸೌಜನ್ಯ ಪ್ರಕರಣವನ್ನ ಮಾತ್ರ ಇವನು ಮಾನಿಟೈಸೇಷನ್ ಮಾಡಲಿಲ್ಲ. ಜೊತೆಗೆ ಬೇರೆ ಯೂಟ್ಯೂಬ್ ಚಾನೆಲ್ಗಳಿಂದ ನಾವೇನಾದರೂ ವಿಡಿಯೋಗಳನ್ನು ಎತ್ಕೊಂಡ್ರೆ ಅದಕ್ಕೆ ಕಾಪಿರೈಟ್ ಅಂತ ಹೇಳಿ ಬರುತ್ತೆ.
ಆದರೆ ಸೌಜನ್ಯ ಪ್ರಕರಣದ ಬಗ್ಗೆ ಇವನು ಮಾಡಿರುವಂತಹ ವಿಡಿಯೋ ಇದೆಯಲ್ಲ, ಅದನ್ನು ಎಲ್ಲರಿಗೂ ಫ್ರೀಯಾಗಿ ಕೊಟ್ಟುಬಿಟ್ಟಿದ್ದಾನೆ. ಯಾರು ಬೇಕಾದರೂ ಅವನ ವಿಡಿಯೋಗಳನ್ನು ಬಳಸಿಕೊಳ್ಳಬಹುದಿತ್ತು. ಅವನ ಕಾಪಿರೈಟ್ ಏನೂ ಹಾಕಲಿಲ್ಲ. ಯಾಕೆ ಈ ರೀತಿ ಮಾಡಬೇಕಾಗಿತ್ತು? AI ವಿಡಿಯೋ ಮಾಡಬೇಕಾಗಿದ್ರೆ ಅದು ಬಿಟ್ಟಿಯಾಗಿ ಬರುವಂಥದ್ದಲ್ಲ. ಅದಕ್ಕೆ ಇಂತಿಷ್ಟು ಹಣವನ್ನು ಪಾವತಿಸಬೇಕಾಗುತ್ತೆ. ಅದಷ್ಟು ಸುಲಭದ ಕೆಲಸನೂ ಅಲ್ಲ. ದುಡ್ಡು ಕೊಟ್ಟು ಇವನೇ ಖರ್ಚು ಮಾಡಿ AI ವಿಡಿಯೋ ಮಾಡಿ ಅದನ್ನು ಫ್ರೀಯಾಗಿ ಜನರಿಗೆ ತಗೊಳ್ಳಿ ಅಂತ ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ಇದರ ಹಿಂದೆ ಷಡ್ಯಂತ್ರ ಇರಲೇಬೇಕಲ್ವಾ? ಇವನಿಗೆ ಫಂಡ್ ಮಾಡ್ತಾ ಇರೋದು ಯಾರು ಅನ್ನುವಂಥ ಪ್ರಶ್ನೆಗಳು ಕೂಡ ಬರುತ್ತೆ. ಇವನ ಷಡ್ಯಂತ್ರಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಈ ರೀತಿ ಬಯಲಾಗುವ ಮೂಲಕ ಇವನ ಈ ಸುಳ್ಳುಗಳ ಅಂತ್ಯನೂ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.